ಚಾನಲ್ ಓಪನ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಇರಬೇಕು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸೊ ನನಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾನೆ ಇರಿ, ನನ್ನ ವೀಡಿಯೋಸ್ ಯಾವಾಗಲೂ ನೋಡ್ತಾನೆ ಇರಿ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ಸೊ ನಾನು ಅಡುಗೆ ಮಾಡ್ತಾ ಇದ್ದೀನಿ. ಯಾವ ಅಡುಗೆ ಅಂತ ಹೇಳಿದ್ರೆ ಮೊಟ್ಟೆ ಸಾಂಬಾರು ಮಾಡ್ತಾ ಇದ್ದೀನಿ. ಯಾವ ಥರ ಮಾಡೋದು ಅಂತ ಕೂಡ ಹೇಳ್ತೀನಿ. ನಂದು ಅಡುಗೆ ಆಗಿರ್ಬೋದು, ಟ್ರಾವೆಲ್ಸ್, ಮೇಕಪ್, ಶಾರ್ಟ್ ಮೂವೀಸ್, ಪ್ರತಿಯೊಂದು ವೀಡಿಯೋನೂ ನಾನು ಅಪ್ಲೋಡ್ ಮಾಡ್ಕೊಂಡು ಹೋಗ್ತೀನಿ ಇವತ್ತಿನಿಂದ. ಸೊ ಅದಕ್ಕೆಲ್ಲ ನೀವು ನನಗೆ ಸಪೋರ್ಟ್ ಮಾಡ್ತಾ ಇರಬೇಕು. ಸೊ ಬನ್ನಿ, ಮೊಟ್ಟೆ ಸಾಂಬಾರು ಯಾವ ಥರ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಆ್ಯಂಡ್ ಅದಕ್ಕೆ ಏನೇನು ಐಟಮ್ ಬೇಕು ಅಂತ ನಾನು ತೋರಿಸ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನನಗೆ ನನ್ನ ಅಮ್ಮ ಕೂಡ ಹೆಲ್ಪ್ ಮಾಡ್ತಿದ್ದಾರೆ. ಸೊ ಅವ್ರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿ ಮಾಡ್ತಾರೆ ಮೊಟ್ಟೆ ಸಾಂಬಾರು. ಸೊ ಅದೇ ಟೇಸ್ಟ್ ಅಲ್ಲಿ ಬರೋ ತರ ನನಗೆ ಹೇಳ್ಕೊಡ್ತಾರೆ. ಸೊ ನಾನು ಟ್ರೈ ಮಾಡ್ತೀನಿ. ಬನ್ನಿ, ಅಮ್ಮ ಚೆನ್ನಾಗಿ ಹೇಳ್ಕೊಡ್ಬೇಕು, ಓಕೆನಾ? ಮುಖ ತೋರಿಸಿ ಅಲ್ಲಿ, ಇವರೇ ನನ್ನ ಅಮ್ಮ. ಬನ್ನಿ, ಇವಾಗ ತರಕಾರಿ ಕಟ್ ಮಾಡ್ಕೊಳ್ಳೋಣ ಫಸ್ಟ್. ಇವಾಗ ಅಮ್ಮ ಮೊಟ್ಟೆ ಸಾಂಬಾರಿಗೆ ಏನೇನು ಐಟಮ್ ಮಾಡಬೇಕು? ಟೊಮೊಟೊ ಬೇಕು, ಈರುಳ್ಳಿ ಬೇಕು, ಬೆಳ್ಳುಳ್ಳಿ, ಶುಂಠಿ, ತೆಂಗಿನಕಾಯಿ, ಉರ್ಗಡ್ಲೆ, ಧನಿಯಾ ಪುಡಿ, ಅಚ್ಕಾರದ ಪುಡಿ, ಚಕ್ಕೆ, ಲವಂಗ, ಇದೆಲ್ಲ ಮಿಕ್ಸಿ ಹಾಕೊಂಡು ನಾವು ರುಬ್ಕೋಬೇಕಾ? ಸೊ ನಿಮಗೆ ಮೊಟ್ಟೆ ಸಾಂಬಾರು ಮಾಡಬೇಕು ಅಂತ ಹೇಳಿದ್ರೆ ಏನೇನು ಐಟಮ್ ಬೇಕು ಅಂತ ಹೇಳಿದ್ರೆ, ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ಸೊ ಇಷ್ಟು ಐಟಮ್ ಬೇಕು. ಸೊ ಇಷ್ಟು ಐಟಮ್ನ ನಾವೀಗ ರುಬ್ಕೊಳ್ಳೋಣ. ಸೊ 4 ಲವಂಗ ಹಾಕೊಳ್ಳೋಣ, ಒಂದು ಇತ್ತು. ಸೊ 3 ಹಾಕೊಳ್ಳೋಣ. ಚಕ್ಕೆ ಹಾಕೊಳ್ಳೋಣ. ಚಕ್ಕೆ ಎಷ್ಟು ಹಾಕ್ಲಮ್ಮ? ಗಟ್ಟಿ ಸಾಕಾ? ಇನ್ನೊಂಚೂರ ಸಾಕಾ? ಕಡಲೆ ಇಷ್ಟ ಹಾಕೊಳ್ಳಿ. ಸೊ ಇವಾಗ ರುಬ್ಕೊಳ್ಳೋಣ ಬನ್ನಿ. ಸೊ ನುಣ್ಣಗಾಗೋ ಥರ ರುಬ್ಕೊಬೇಕು. ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಶುಂಠಿ, ಸೊ ಇಷ್ಟು ಹಾಕೊಂಡು ಧನಿಯಾ ಪುಡಿ, ಇದಕ್ಕೆ ಧನಿಯಾ ಪೌಡರ್ ಆ್ಯಂಡ್ ಖಾರದ ಪುಡಿ ಹಾಕೊಳ್ಳೋಣ. ಹಾಕು, ಇನ್ನೂ ಸ್ವಲ್ಪ ಬಿಡು ಸಾಕು. ಸೊ ಆ್ಯಕ್ಚುಲಿ ನನಗೆ ನನ್ನ ಅಮ್ಮ ಹೆಲ್ಪ್ ಮಾಡ್ತಿದ್ದಾರೆ. ಏನಿಲ್ವಾ, ಸ್ಟಾರ್ಟಿಂಗು ನನಗೆ ಬರಲ್ಲ ಅಂತ. ಇವಾಗ ಖಾರದ ಪುಡಿ ಹಾಕೊಳ್ಳೋಣ. ಸೊ ಇವಾಗ ಇದನ್ನು ನೀರು ಹಾಕೊಂಡು ರುಬ್ಕೊಳ್ಳೋಣ. ಸ್ವಲ್ಪ ಫಸ್ಟ್ ಸಾಕಾ? ಸೊ ಮಸಾಲೆ ರೆಡಿ ಆಗಿದೆ. ಇಷ್ಟು ನುಣ್ಣು ಮಾಡ್ಕೊಬೇಕು, ಅಲ್ಲಿ ತನಕ ಆಡ್ಸ್ಕೊತಾ ಇರಬೇಕು, ಓಕೆನಾ? ಸೊ ಬನ್ನಿ, ಇವಾಗ ಸಾಂಬಾರು ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಇವಾಗ ಮಸಾಲೆ ರೆಡಿ ಆಗಿದೆ. ಸೊ ಗ್ಯಾಸ್ ಹಚ್ಚೋಣ ಬನ್ನಿ. ನಾವು ಮೊಟ್ಟೆ ಸಾಂಬಾರು ಮಾಡೋಕೆ ಮುಂಚೆ ಒಗ್ಗರಣೆ ಹಾಕೊಳ್ಳೋಣ. ಸೊ ಇದು ಸ್ವಲ್ಪ ಹೀಟ್ ಆಗಲಿ. ಹೀಟ್ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಒಗ್ಗರಣೆಗೆ. ಸ್ವಲ್ಪ ನೀವು ಸಾಂಬಾರು ಎಷ್ಟು ಮಾಡ್ತೀರಾ ಅಷ್ಟು ಎಣ್ಣೆ ಹಾಕೊಳ್ಳಿ. ಸ್ವಲ್ಪ ಎಣ್ಣೆ ಹೀಟ್ ಆಗಲಿ. ಎಣ್ಣೆ ಹೀಟ್ ಆದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊಳ್ಳೋಣ. ಒಂದು 6 ಎಲೆ ಹಾಕೊಳ್ಳಿ ಸಾಕು. ಓಕೆ, ಇವಾಗ ಒಗ್ಗರಣೆ ಹಾಕೊಂಡಾಯ್ತು. ಅದಕ್ಕೆ ಮಸಾಲೆ ಹಾಕೋಣ ಬನ್ನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಸಾಕು ಸಾಕು, ಸೊಪ್ಪು ಸ್ವಲ್ಪ ಹಾಕ್ಬೇಕು. ಸಾಕಾ? ಸೊ ಇನ್ನೊಂದು 5 ಮಿನಿಟ್ಸು ಅದು ಚೆನ್ನಾಗಿ ಕುದಿಬೇಕು. ಅದಾದಮೇಲೆ ಮೊಟ್ಟೆ ಹಾಕೋಣ, ಓಕೆನಾ? ಸೊ ಅದು ಕುದಿಯೋ ತನಕ ಪ್ಲೇಟ್ ಮುಚ್ಚಿಡೋಣ. 5 minutes later. ಸೊ ಮೊಟ್ಟೆ ಸಾಂಬಾರು ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಸೊ ಕುದೀತಿದೆ. ಇನ್ನೊಂದು 2 ಮಿನಿಟ್ಸ್ ಹಿಂಗೆ ಬಿಡೋಣ. ಸೊ ಇವಾಗ ರೈಸಿಗೆ ಇಟ್ಕೊಳ್ಳೋಣ ಬನ್ನಿ, ಸಾಂಬಾರು ಆಗೋ ತನಕ.
ಸೊ ಉಪ್ಪು ಹೇಗಿದೆ ಅಂತ ನೋಡೋಣ ಬನ್ನಿ, ಕಡಿಮೆ ಇದೆಯಾ ಅಥವಾ ಜಾಸ್ತಿ ಆಗಿದೆಯಾ ಅಂತ. ಸ್ವಲ್ಪ ಉಪ್ಪು ಹಾಕೊಬೇಕು. ಸೊ ಮಿಕ್ಸ್ ಮಾಡೋಣ. ಸೊ ಈಗ ಸಾಂಬಾರ್ ರೆಡಿ ಆಗಿದೆ. ಸೊ ಅದಕ್ಕೆ ಮೊಟ್ಟೆ ಹಾಕೊಳ್ಳೋಣ. ಆಕ್ಚುಲಿ 2 ಟೈಪ್ಸ್ ಮೊಟ್ಟೆ ಸಾಂಬಾರ್ ಮಾಡ್ತಾರೆ. ಸೊ 1 ಟೈಪ್ ಬಂದು ಮೊಟ್ಟೆನ ಬೇಯಿಸ್ಕೊಂತಾರೆ, ಇನ್ನೊಂದು ಅದೇ ತರ ಹೊಡೆದು ಹಾಕ್ತಾರೆ. ಸೊ ನಮ್ಮನೇಲಿ ಬಂದು ನಾವು ಹೊಡೆದೇ ಯಾವಾಗಲೂ ಹಾಕೋದು. ಸೊ ಅದೇ ತರ ಹೊಡೆದು ಹಾಕೋಣ. ಸೊ ನಾನು 4 ಮೊಟ್ಟೆ ಹಾಕ್ತಿದ್ದೀನಿ. ಸೊ ಒಂದು 4 ಮೆಂಬರ್ಸ್ ಇದ್ದೀವಿ, ಅದಕ್ಕೆ 4 ಮೊಟ್ಟೆ ಹಾಕ್ತಾ ಇದ್ದೀನಿ. ಸೊ ನೀವು ಮೊಟ್ಟೆನ ಒಂದೊಂದು ಕಡೆ ಹಾಕಬೇಕು, ಏಕೆ ಅಂತಂದರೆ ಅದು ಒಂದೇ ತವ ಹಾಕಿದ್ರೆ ಕಚ್ಕೊಂಡ್ಬಿಡುತ್ತೆ. ಇದನ್ನು ಹಾಗೆ ಮುಚ್ಚೋಣ. ಸೊ ಕಡಿಮೆ ಉರಿಲಿ ಇಟ್ಕೊಳ್ಳಿ. ಸೊ ಅನ್ನ ಕೂಡ ರೆಡಿ ಆಗಿದೆ, ಅದನ್ನು ಒಂದು 5 ಮಿನಿಟ್ಸ್ ಬಿಡಬೇಕು, ವಿಸಿಲ್ ಹೋಗ್ಬೇಕಲ್ವಾ. ಅದಾದ್ಮೇಲೆ ಸಾಂಬಾರ್ ಕೂಡ ಅದೇ ಥರ ರೆಡಿ ಆಗುತ್ತೆ. ಇದು ಮೊಟ್ಟೆ ಕೂಡ ಹಾಕಿದೆ ಆ್ಯಂಡ್ ಇದನ್ನು ಒಂದು 8 to 10 ಮಿನಿಟ್ಸ್ ಬಿಡೋಣ, ಅದು ಸ್ವಲ್ಪ ಬೇಯಬೇಕಲ್ವಾ ಅದಕ್ಕೋಸ್ಕರ. ಇದು ಒಂದು 8 to 10 ಮಿನಿಟ್ಸ್ ಬೆಂದಾದ್ಮೇಲೆ ಓಪನ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದಿಸೋಣ. ಏಕೆ ಅಂತಂದರೆ ಕೊತ್ತಂಬರಿ ಸೊಪ್ಪು ಅದ್ರ ಗಮನನೇ ಬೇರೆ ಇರುತ್ತೆ. ಅದಾದ್ಮೇಲೆ ಫುಲ್ ಆಗಿ ಸಾಂಬಾರ್ ರೆಡಿ ಆಗುತ್ತೆ. ಅದಾದ್ಮೇಲೆ ನಮ್ಮ ಮನೆಯವರಿಗೆ ಕೊಡೋಣ, ಟೇಸ್ಟ್ ಇದೆ ಹೇಗಿದೆ ಅಂತ ಹೇಳ್ತಾರೆ, ನಿಮಗೆ ತೋರಿಸ್ತೀನಿ. ಸೊ ಅಲ್ಲಿ ತನಕ ವೇಟ್ ಮಾಡಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಒದರಿಸ್ಬೇಕಲ್ವಾ, ಅದಕ್ಕೋಸ್ಕರ ರೆಡಿ ಮಾಡ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಪಾತ್ರೆಗೆ ಅಂಟ್ಕೊಂಡಿರುತ್ತೆ, ಸೊ ಅದನ್ನ ಬಿಡಿಸೋಣ. ಓಕೆನಾ? ಸೊ ಇವಾಗ ಎಲ್ಲ ರೆಡಿ ಆಗಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಣ. ಮೊಟ್ಟೆ ಸಾಂಬಾರ್ ಅನ್ನ ರೆಡಿ ಆಗಿದೆ. ರುಚಿ ಹೇಗಿದೆ ಅಂತ ನನ್ನ ಅಮ್ಮನ ಕೇಳೋಣ ಬನ್ನಿ. ಅಮ್ಮ, ಟೇಸ್ಟ್ ಹೇಗಿದೆ ಅಂತ ತಿನ್ಬೇಕು ಹೇಳಿ. ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದ್ಯಾ? ಟೇಸ್ಟ್ ಕೂಡ ಚೆನ್ನಾಗಿದ್ಯಾ? ಚೆನ್ನಾಗೈತೆ. ಸ್ವಲ್ಪ ಉಪ್ಪು ಕಡಿಮೆ ಆಗೈತೆ. ಓಕೆ, ಇನ್ನು ನೆಕ್ಸ್ಟ್ ಮಾಡಿದಾಗ ಚೆನ್ನಾಗಿ ಮಾಡಿ. ಓಕೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಮಾಡಿರೋ ಸಾಂಬಾರ್ ಅಮ್ಮಂಗೆ ಕೂಡ ಇಷ್ಟ ಆಗಿದೆ. ಸ್ವಲ್ಪ ಉಪ್ಪು ಕಡಿಮೆ ಆಗಿಬಿಟ್ಟಿದೆ. ಸೊ ನೆಕ್ಸ್ಟ್ ಟೈಮು ಇದೇ ಥರ ವೀಡಿಯೋಸ್ ನಿಮಗೆ ಬರ್ತಾನೆ ಇರುತ್ತೆ. ಅಲ್ಲಿ ತನಕ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನನ್ನ ವೀಡಿಯೋಸ್ ಎಲ್ರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡ್ತಾರಿ. ಬಾಯ್.